ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರ ಸಂಚಿಕೆಯ ನಂದಗೋಕುಲ ಏನಾಗ್ತಾ ಇದೆ ಪ್ರೋಮೋದಲ್ಲಿ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಇಲ್ಲಿ ನಂದ ಅವರು ಹೇಳ್ತಾ ಇದ್ದಾರೆ, ಮಾಧವ ಮತ್ತು ಪ್ರಿಯಾ ಇಬ್ಬರು ಕೂಡ, ಮಾಧವ ನಿನಗೆ ರಜಾ ಇದ್ದರೆ ಆಫೀಸಲ್ಲಿ 4 ದಿನ ರಜಾ ಕೊಡ್ತಾರೆ ಕೇಳಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ಕೇಳ್ತಾ ಇದ್ದಾನೆ, ಯಾಕಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಅದು ನಿನ್ನ ಮತ್ತು ಪ್ರಿಯನ್ನ ಒಂದು 4 ದಿನ ಹೊರಗಡೆ ಕಳಿಸ್ಕೊಡೋಣ ಅಂತ ರಜಾ ಕೊಡ್ತಾರ ಕೇಳು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಮನೆಯಲ್ಲಿರೋರಿಗೆಲ್ರಿಗೂ ಖುಷಿ ಆಗುತ್ತೆ. ಇಲ್ಲಿ ಕೇಶವ ಮೀನಾ ಎಲ್ಲ ಹನಿಮೂನ 4 ದಿನ ಅಂದರೆ ಹನಿಮೂನು ಅಂತ ಅವ್ರು ಖುಷಿ ಆಗ್ತಾರೆ. ಬಟ್ ಅವ್ರು ಇಬ್ರಿಗೆ ಮಾತ್ರ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡಂಥ ಗಿರ್ಜಾ ಮತ್ತು ಗಿರ್ಜ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾ ಇದ್ದಾನೆ, ನನಗೆ ಯಾಕೋ ಇದು ಇಷ್ಟ ಆಗ್ತಾಯಿಲ್ಲ ಅಕ್ಕ, ಬರೀ ಅವರಿಬ್ರನ್ನ ಮಾತ್ರ ಹನಿಮೂನು ಕಳಿಸ್ಬಿಟ್ರೆ ಇವರಿಬ್ರು ಜೋಡಿ ಏನು ಮಾಡಿದೆ, ಇವ್ರನ್ನೂ ಕಳಿಸಿದ್ರೆ 4 ಜನನೂ ಒಟ್ಟಿಗೆ ಕಳಿಸ್ಬೇಕು. ಇಬ್ರನ್ನ ಕಳಿಸಿ ಇಬ್ರನ್ನ ಬಿಟ್ಟರೆ ತಪ್ಪಾಗುತ್ತೆ. ನಿಮ್ಮ ಮಕ್ಕಳು ಏನೂ ಒಂದೇ ಇರ್ಬೋದು, ಆದರೆ ಸೊಸೆದ್ರ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವಾ. ಎಲ್ಲರೂ ಕಳಿಸಿದ್ರೇನೋ ಒಟ್ಟಿಗೆ ಸರಿ ಅನ್ಸುತ್ತೆ ಅಕ್ಕ, ನಿನ್ಗೇನು ಅನ್ಸುತ್ತೆ ಅಕ್ಕ ಅಂತ ಕೇಳ್ತಾನೆ. ಆಗ ಗಿರ್ಜಾ ಹೇಳ್ತಾ ಇದ್ದಾಳೆ, ನನಗೂ ಹಾಗೆ ಅನ್ನಿಸ್ತಾ ಇದೆ ಸುಂದರ, ಇಲ್ಲ ಇದು ತಪ್ಪು ಮಾಡ್ತಾ ಇರೋದು, ನಾನು ಹೋಗಿ ಈಗಲೇ ಮಾತಾಡ್ತೀನಿ ನಮ್ಮ ಯಜಮಾನ್ರ ಹತ್ರ ಅಂತ ಹೇಳಿ ಮಾತಾಡಲಿಕ್ಕೆ ಬರ್ತಾಳೆ. ಬಂದುಬಿಟ್ಟು, ರೀ ನಾನು ನಿಮ್ಮ ಹತ್ರ ಏನೋ ಒಂದು ಮಾತಾಡಬೇಕು, ನೀವು ಮಾಡ್ತಾ ಇರೋದು ತುಂಬ ದೊಡ್ಡ ಅನ್ಯಾಯ. ನೀವು ಬರೀ ಮಾಧವ ಮತ್ತು ಪ್ರಿಯಾನ ಹನಿಮೂನು ಕಳಿಸ್ತಾ ಇದ್ದೀರಾ. ಇವರಿಬ್ಬರು ಜೋಡಿ ಏನು ಮಾಡಿದೆ, ಇವ್ರು 4 ಜನ ಕಳಿಸಿದ್ರೆ 4 ಜನಕ್ಕೂ ಒಂದೇ ಥರ ಮಾಡಬೇಕು. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಮಾಡಬಾರ್ದು, ನೀವು ಮಾಡ್ತಿರೋ ತಪ್ಪು ಅಂತ ಹೇಳ್ತಾಳೆ. ಆಗ ಅವನು ನಂದ ಸುಮಾರು ಸಲ ಯೋಚನೆ ಮಾಡಿಬಿಟ್ಟು, ಸರಿ ಹಂಗಾದ್ರೆ ಅವ್ರ 4 ಜನಕ್ಕೂ ಹೋಗೋಕ್ಕೆ ಹೇಳು ರೆಡಿಯಾಗಿ, ಎಲ್ಲರೂ ಇವ್ರು 4 ಜನ ಅವರಿಬ್ರು ಒಟ್ಟು 6 ಜನನೂ ಹೋಗಿ ಬರಲಿ 4 ದಿನ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಎಲ್ರಿಗೂ ಖುಷಿ ಆಗುತ್ತೆ, ಬರ್ತಾರೆ. ಇಲ್ಲಿ ಪ್ರಿಯಾ ಮಾಧವ ಹತ್ರ ಹೇಳ್ತಾ ಇದ್ದಾಳೆ, ನನಗೇನು ಎಲ್ಲರೂ ಜೊತೆನಲ್ಲಿ ಹೋಗೋದು ಹನಿಮೂನ್ ಅಂತ ಅನಿಸಲ್ಲ ಅಂತ ಹೇಳ್ತಾಳೆ. ಆಗ ಮಾಧವ ಹೇಳ್ತಾ ಇದ್ದಾನೆ, ಬಿಡು ಒಂಥರ ಫ್ಯಾಮಿಲಿ ಹನಿಮೂನ್ ಥರ ಇರುತ್ತೆ, ಚೆನ್ನಾಗಿರುತ್ತೆ ಬಿಡು ಅಂತ ಮಾಧವ ಅವಳನ್ನ ಸಮಾಧಾನ ಮಾಡ್ತಾನೆ ಪ್ರಿಯಾಗೆ. ಮತ್ತಿಲ್ಲಿ ಇವಳು ಮೀನಾ ಕೂಡ ಕೇಶವನ ಹತ್ರ ಹೇಳ್ತಾ ಇದ್ದಾಳೆ, ನನಗೆ ಯಾಕೋ ಕೇಶವ ಆ ಪ್ರಿಯಾಕನ ಜೊತೆ ಎಲ್ಲ ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಏನೋ ಮಾಡೋದು, ನಾವು ಹೋಗೋದಾ ಬೇಡ ಅಂತ ಇವ್ರು ಡಿಸೈಡ್ ಮಾಡ್ತಾ ಇದ್ದಾರೆ. ಮತ್ತಿನ್ನೊಂದು ಕಡೆ ವಲ್ಲಭ ಮತ್ತು ಅಮ್ಮು ಕೂಡ ಇದೇ ಟಾಪಿಕ್ ಮಾತಾಡ್ತಾ ಇದ್ದಾರೆ. ವಲ್ಲಭ ಹೇಳ್ತಾ ಇದ್ದಾನೆ, ನಮ್ಮಿಬ್ರಿಗೆ ಯಾಕೆ ಮದುವೆ, ನಾವು ಇಷ್ಟ ಇಲ್ಲದೆ ಮದುವೆ ಆಗಿದ್ದು, ನಮ್ಮಿಬ್ರಿಗೇನೆ ಹನಿಮೂನು ಬಿಡೆ ಅಂತ ಇವರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹನಿಮೂನ್ಗೆ ಹೋಗ್ತಾರೆ ಏನು ಅಂತ ಫುಲ್ ಎಪಿಸೋಡ್ನಲ್ಲಿ ನಾವು ನೋಡಬೇಕಾಗತ್ತೆ. ಫುಲ್ ಎಪಿಸೋಡ್ ನೋಡಬೇಕು ಅಂದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಪ್ರೋಮೋ. ಫುಲ್ ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.